ಬೆಳಕು ಬಿಟ್ಟೇ ಹೋಗ್ಯದ. ನಾನು ಸ್ವಿಚ್ ಹುಡುಕ್ತಾ ಇದ್ದೀನಿ. ಈ ಮನುಷ್ಯೊಬ್ರು ಎಂತಕ್ಕೆ ಹಿಂಗೆ ಇದು ಮಾಡಿದ್ರ ಅಂತ ನೋಡೋದು. ಅಯ್ಯೋತ ಏನ ಎಂತ ಪಾಪಣ್ಣ ಪಾಪಣ್ಣ ರಂಜೆ ಬಾರ. ಅಯ್ಯೋತ ಭಾರತಿ ಎಂತ ಕೂಗ್ತದಲ್ಲ, ಎಂತ ಹೇಳ್ದರ್ಮ ಇಸಿ ಎಂತ ಆತೆ ಎಂತ ಎಂತ ಆತೆ ಆ ಥರ ಕೂಗಿರಿ ಎಂತ ಕೆಳಗೆ ಬಂದ ಬಿದ್ದಿರಲ್ಲ ಎಂತ. ನಾನು ಏನಾಗಿ ಹೇಳ್ತು ಅಂತ ನನ್ನ ಕೈ ಕಾಲೆಲ್ಲ ತರಗಟ್ಟು ಹೋತು ಒಂದು ಗಳಿಗೆ. ಎಂತಕ್ಕೆ ಹಿಂಗೆ ಮಾಡ್ತೀರಿ ನೋಡೋಣ. ಎಂತ ಕೂಗ್ತಿದ್ರಲ್ಲ ಎಂತಕ್ಕೆ ಎಂತ ಆತ? ಏನು ಬೆಳಗಾದ್ಮೇಲೆ ಏನು ತಗೊಂಡೆ ಮಲ್ಗಿಡ್ರೆ ಹೆಂಗೆ? ಅಲ್ಲ ರಾತ್ರಿಯಿಂದ ಇನ್ನೂ ಇಳಿಲ್ಲ. ಏನು ಭೋಗನೋ ಏನು, ನನ್ನ ಜೀವ ಹಾರೇ ಹೋತು ಅನ್ಸತಿ. ಎಂತ ಮಾರತಿ ಅಮ್ಮ ಎಂತಕ್ಕೆ ಹಂಗೆ ಕೂಗ್ದೆ? ಇನ್ನು ಹೊತ್ತಾಗ್ಲ ಮಾರತಿ. ರಾತ್ರಿಡೀ ಆ ಹುಡುಗಂದೊಂದು ಕನಗಕ್ಕಿ ಅದು ಇದು ಅಂಥೇಳಿ ನಿದ್ರೆ ಇಲ್ಲ. ನೀನು ಬೆಳಗಾಬೇಕಾರೆ ಎಬ್ಸ್ತಿ. ಎಂತಕ್ಕೆ ನೋಡ ಅತ್ತ ಎಂತ ಆತ? ಅಪ್ಪ 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 ಎಂತ ಆತ? ಹೇಳಿ ಹೇಳಿ ಪುಣಾತ್ಮ ಹೇಳಿ ಹೊಲ್ಲಕ್ಕೆ. ಎಂತ ಇಲ್ಲ, ನೀವು ಹೋಗಿ ಮುಲ್ಕಿನದಾರ ಮುಲ್ಕೆ ಮರಯ್ಯ ಎಂತ ಕನ್ಗರ್ಸಿದ್ದೇನ ಅಲ್ಲ. ಇಲ್ಲಿ ಅಂತ ಒಂದಾಗಿಂದ ಮಾಡೋಕ್ಕೆ ಹೋತಿದ್ರೆ ಇಲ್ಲೇ ಪಂಚಿ ಕಾಲಿಗೆ ಸಿಕ್ಕಿಬಿದ್ದಿದ್ದೆ ಎಂತದ. ನೀವು ಹೋಗಿ ಮರಯ್ಯ. ಕೋಲ್ ಬಿದ್ದು ಹೋಗ್ಲಿ ಮಾರುತಿ. ಎಂತ ಅಂತಾನೆ. ನೀ ಎಷ್ಟೊತ್ತಿಗೆ ಬಂದೆ? ಉರ್ಸದ ಹಿಂದೆ ಬಂದೆ. ಎಷ್ಟೊತ್ತಿಗೆ ಬಂದೆ ಅಂತ ಈಗಲ್ಲೇ ಕೂಗ್ದಂಗಾತ. ನಮ್ಮನೆ ಏನು ಹುಯ್ಕಿತಿದ್ರೆ ಪಾರ್ವತಿ ಪಾರ್ವತಿ ಅಂತ ಎಂತ ಅಂತ ನೋಡೋದ. ಬನ್ನಿ ಎದ್ದು ಮೇಲೆ ಕೂತ್ಕೊಳ್ಳಿ, ಸ್ವಲ್ಪ ಒಂದು ಗಚ್ಚಿ ಇಲ್ಲೊಂದು ಕೂತ್ಕೊಳ್ಳೋದೆ ಅಂತಕ್ಕೆ ನೋಡೋಣ. ಹೊಲ್ಲಕ್ಕೆ ಸ್ವಲ್ಪ ಮತ್ತೊಂದು ಸತಿ ಬೇಳಿ ಇದು ಉಂಡ ಮಾಡೋದಾದ್ರೂ ಮಾಡ್ಕೊಂಡೇ ಬಲ್ರಿ. ಹೋಗ್ತೀರಾ? ಬೆಳಕು ಬಿಟ್ಟದೆ. ಇಲ್ಲ, ಒಂದಾಗಿಂದ ಮಾಡಲ್ಲ. ಹೇಳ್ತೀನಿ ಹತ್ಲಾಗ ಹೇಳ್ಬೋದೇನು, ಬೆಳಕು ಬಿಟ್ಟದೆ ಅಂತೀಯಲ್ಲ. ನೀ ಹೇಳಲ್ಲ ಈಗ ಮುಲ್ಕಿತೀಯ ಮತ್ತೆ ಹೋಗಿ. ನಾ ಒಂದು ಗಳಿಗೆ ಮುಲ್ಕಿತೀನಿ ಮಾರ. ಮುಲ್ಗಿ ಬಲ್ದ ಮಗ್ಲಲ್ಲಿ ಎದ್ದು ಬರೋದು ಬೇಡ. ಯಾವ ಮಗ್ಲಲ್ಲಿ ಎದ್ದೆ ಅಂತಾನೆ ಗ್ಯಾನ್ ಮರ್ತೋತು. ಎಂತಾತ್ ನಿಮಗೆ ಆ ನಮ್ಮನೆ ಕೂಗಕ್ಕೆ ಅಂತಾತ್? ಎಂತ ಒದಗಿದಕ್ಕೆ ಬಿಡ್ತಾನ್ರಿ. ಎಲ್ಲ ಸ್ವಲ್ಪ ದಿನ ಆಗಿತ್ತು, ಅದಕ್ಕೆ ಹೇಳ್ತೀನಿ. ಒಂದು ಇದರಲ್ಲಿ ತಗೊಳ್ಳಿ, ಜಾಸ್ತಿ ತಗೊಳಕ್ಕೆ ಹೋಗ್ಬೇಡಿ ಅಂತ. ನನ್ನಷ್ಟು ಉದ್ದಕ್ಕೂ ಹಿಂಗೆ ಮಾಡ್ತೀರಿ. ಏನು ಮೊನ್ನೆ ಹೋದರೆ ಎಷ್ಟು ತಂದು ಇಟ್ಕೊಂಡಿರಿ? ಮಧ್ಯರಾತ್ರಿ ಮತ್ತೆ ತಗೊಂಡ್ರೆ ಏನಲ್ಲ? ಇಲ್ಲ ಎಂತ ತಗೊಂಡಿದ್ದೆ ಇಲ್ಲ, ಎಂಥದೇ ಇಲ್ಲ. ಹೆಂಗೊಂದು ಅದೇ ಕನ್ಗಿರ್ಕಿ ಸ್ವಪ್ನ ಬಿದ್ದಿತ್ತು. ಒಳ್ಳೆ ಗಾನಾಗಿತ್ತು ಹಂಗಂತ ಸ್ವಪ್ನ. ಓ ಎಂತ ನಿಮ್ಮ ವಯ ಬಂದಿದ್ರೆ ಏನೋ ಸ್ವಪ್ನದಲ್ಲ? ಎಂತ ಸಮ ಬಿಟ್ಗಿಟ್ರ ಹೆಂಗೆ? ಪಾಪ ಅವ್ರ ಹಂಗೆ ಹೊಡಿಗೆ ಹಿಡಿತಿರ್ಲ. ಅಪ್ಪ ಇನ್ನೇನು ಅಪ್ಪಾಯಿ ಬಂದರೆ ಎರಡು ಸಮ ಹೇರ್ತಾರೆ, ಅದಕ್ಕೆ ಹಂಗೆ ಕುಕ್ಕಿಂಡ್ರ ಸಣ್ಣ ಮಕ್ಕಳು ಕೂಗ್ದಂಗೆ ಪಾರ್ವತಿ ಪಾರ್ವತಿ. ಅದಕ್ಕೆ ಹೇಳೋದು ಹಬ್ಬ ಹುಟ್ಗಿಲಿ ಧೂಪ ಹಾಕಿನಷ್ಟೊತ್ತಿಗೆ ಗನಾಗ ಹಾಕಿಬೇಕು ಅಂತ. ಏನು ವಾಲ ಆಡ್ತಿದ್ರಿ ಮೊನ್ನೆ ಧೂಪ ಹಾಕಿನಷ್ಟೊತ್ತಿಗೆ? ಆವಾಗೊಂದು ವರ್ಷದಲ್ಲಿ ಎಲ್ಲ ಒಂದು 5-6 ಸತಿ ಧೂಪ ಹಾಕಿನಾಗ ಸಿಗ್ತದೆ. ಆವಾಗ ಒಂದು ನೆಟ್ಟಿಗೆ ಹಾಕಿನಾಗ ಆಗಲ್ಲ ನಿಮಗೆ. ಇರೋ ಒಬ್ಬ ಮಗ ಹಿಂಗೆ ಮೊಮ್ಮಗ ಹಾಕಿದ್ದಾನೆ ಅಂತ ಮಾಡೋಣ. ಮೊಮ್ಮಗ ಅದಾನೆ, ಮರಿ ಮಕ್ಳು ಅದಾರೆ, ಎಲ್ಲ ಅದಾರೆ. ಆದರೂ ಮಗದೂಪ ಹಾಕಿದಂಗೆ ಆಗ್ತದ? ನಮ್ಮ ಕಾಲ ನಂತರದಲ್ಲಿ ಬೇಕಾದ್ರೆ ಅವರು ಮಾಡ್ತಾರೆ, ನಾವಿರೋಷ್ಟು ದಿವಸ ನಾವೇ ಮಾಡ್ಬೇಕಾ? ಇಲ್ಲ ಅಷ್ಟೇ ಹೇಳ್ತೀನಿ. ಧೂಪ ಹಾಕಿನಷ್ಟೊತ್ತಿಗೆ ಹಂಗೆ ಹೆಚ್ಚು ಕಮ್ಮಿ ಏನು ಮಾಡಬೇಡಿ ಅಂತ. ಅದಕ್ಕೆ ಬಂದು ಮೆಟ್ ನಿಂತಿದ್ರ ಅಂತ ಕಾಣ್ತದೆ. ಸ್ವಪ್ನದಲ್ಲೇ ಬಂದಿದ್ರೆ ಎಲ್ಲ ರೂಪಾಯಿ ಬಂದಿದ್ರ ಕಡಿಕು. ಅದಕ್ಕೆ ಹಂಗೆ ಹೋಗಿದ್ದು. ಆಗಲಿ ತಪ್ಪತ್ತ ಅಂಥೇಳಿ ಎದ್ದು ಕೈ ಮುಖ ಬಂದಾರ. ಪೋಟಕ್ಕೊಂದು ಇದು ಮಾಡಿ ಕೈ ಮುಕ್ಕಳಿ ಇದು ಮಖ ತೊಳ್ಕೊ ಬಂದರು. ನಾನೊಬ್ಳು ಕೈ ಮುಖ ಬಂದರು ಅಂತಿದ್ದೀನಿ. ಈಗ ಎಂತ ಸ್ವಲ್ಪ ಹೊತ್ತು ಮುಲ್ಕಿಂದ ಬಲ್ದ ಮಗ್ಲಲ್ಲಿ ಹೇಳ್ತೀರಾ ಅಲ್ಲ ಎದ್ದು ಬಿಡ್ತೀರಾ?
ಸ್ವಲ್ಪ ಸುಮ್ಮನೆ ಇರ್ತೀಯೇನೋ ಮಾರತಿ. ಮಾತಾಡೋದಂದ್ರೆ ಏನು ಕವ 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 ಮಾತಾಡ್ತಾನೆ ಇರೋದು. ಗಂಟೆ ಬಾಯಿ ಬೆಣ್ಣೆ ಹಾಕ್ತಾರೆ ಯಾರೇನು. ನಾನು ಇದು ಹಂಗಾಗಿದೆ. ಸಪ್ನದಲ್ಲೂ ಅವ್ರು ಬಂದ್ರಂತೆ, ಅಪ್ಪಯ್ಯ ಬಂದ್ರಂತೆ, ಅವಯ್ಯ ಬಂದ್ರಂತೆ, ಮೆಟ್ಟೀಸ್ ಮಾಡಿದಂತೆ. ಎಂಥದ್ದು ಇಲ್ಲ. ನನ್ನ ಮೇಲೆ ಆವತ್ತು ಆಸೆ ಇವತ್ತು ಆಸೆ ಅದೇ ಅವ್ರಿಗೆ. ಹಂಗೆ ಮೆಟ್ಟೋದಾದ್ರೆ ನೀನು ಬಂದು ಮೆಟ್ತಾರೆ ಗೊತ್ತಾನು. ನಾನು ಧೂಪ ಹಾಕಿಂಡಿನ ಮೊನ್ನೆ ನೀನು ಹೇಳ್ಬೇಕು. ನಾವು ಧೂಪ ಹಾಕಿಂಡ್ಮೇಲೆ ನೀವೆಲ್ಲ ಹಾಕಿಂಡಿದ್ದು ಏನು ಹೇಳ್ತದೆ ವಾಲಾಡ್ತಿದ್ದಿದ್ದು ಅಂತ. ಧೂಪದ ಕೈಯಲ್ಲಿ ನಿಲ್ತದ ವಾಲಾಡಿದ್ರೆ? ತುಂಬ ಕೆಂಡ ಹಾಕಿ ಬಾ ಅಂತೇಳಿ ನಾನೇ ಹಾಕ್ಸಿ ಬಂದ್ಕೊಂಡು ಆ ನಮ್ಮನೆ ಗಂಧದ ಹೊಡಿ ಹಾಕಿ ಧೂಪ ಹಾಕಿಂಡಿನಿ. ಎಂತ ಅಲ್ಲ, ಅಪ್ಪಯ್ಯನೂ ಅಲ್ಲ ಅವಯ್ಯನೂ ಅಲ್ಲ. ಸ್ವಪ್ನದಲ್ಲಿ ಬಂದಿದ್ದು ನೀನು ಗೊತ್ತಾನು. ಅದು ಗೊತ್ತಾನ ನಿಂಗೆ? ಎಂತ ಸ್ವಪ್ನದಲ್ಲಿ ಬಂದಿದ್ದೀ? ನನ್ನ ಆಗ್ಲಿ ಯಮಲೋಕಕ್ಕೆ ಕಳಿಸೇ ಆತ ನೀವ ಸ್ವಪ್ನದಲ್ಲಿ ಬರೋಕ್ಕೆ? ರೂಪ್ ಇಲ್ಲೇ ನಿಂತೀನಲ್ಲ ಸ್ವಪ್ನೊಂದೆ ಅಂತ ಹೊಳ್ತನ್ನ ಹೊತ್ತಾರೆ ಮುಂಚೆ ಅದು ಎಂತ ಮಾತಂತ ಆಡ್ತೀಯ? ಲೋಕಕಾಲ ಎಂತ ನೀ ಹೇಳ್ತೀಯ? ನಾ ಏನು ಹಂಗ್ಯಾನ ಮಾಡಿದ್ದೇನ? ಏನಿಲ್ಲಪ್ಪ, ನಾನು ನೀನು ಕಾರಲ್ಲಿ ಹೋಗ್ತಾ ಇದ್ವಿ ಪ್ಯಾಟಿಗೆ. ನಾನೇ ಡ್ರೈವರಿ. ನೀ ಕುತ್ಕೊಂಡು ಏನು ಕೆಸೆ ತಿನ್ನಕ್ಕೆ ಹೋಗೋಣ ಅಂತ ಹೇಳ್ತಿದ್ದೀಯ. ಹೋತ ಎಂತಕ್ಕ ನಿಂಗೆ ಊರ್ಕ್ಲು ಸಿಟ್ಟು ಬರೋದಾದಿಯಲ್ಲ. ಸಿಟ್ಕೊಂಡು ಏನು ಕಾರಿಂದ ಇಳಿತಿದ್ದೀಯ. ಹಂಗಾಗಿ ನಾನು ಇಳಿಬೇಡ ಅಂತಿದ್ದೀನಿ, ನೀನು ಕೇಳಂಗಿಲ್ಲ. ಬೇಡ ಬೇಡ ಅಂತ ಹೇಳ್ತಾ ಕೆಳಗೆ ಬಿದ್ನೇನು. ಸೊಸೆ ಏನಾರು ನೋಡ್ಗಿಡ್ತಾನೆ ಮಾರತಿ. ನೀವೊಂದು ಹಂಗೆ ಹುಯ್ಕಿಣಕ್ಕೆ ಏನಾಗಿತ್ತು? ಅವನ್ನೆಂತ ಕರ್ದೆ? ಅವ್ನು ಹೋದ್ನ ಅಂತ ನೋಡ. ಪುಳ್ಳು, ನಿನ್ನ ಅಜ್ಜಿ ಪುಣ್ಯ ಮಾಡಿದ್ರು ಬಿಡು ಹಿಂಗಿದ್ದು ಗಂಡು ಸಿಕ್ಕಕ್ಕೆ. ಎಂಥರಾಗಲಿ ಕನ್ಸಲ್ಲಾರು ಹಿಂಟಿನ ಕಾರಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಮನ್ಸಲ್ಲ ಅದೇ, ಅದಕ್ಕೆ ಅವ್ರ ಕನಸು ಬಂದದ ಆ ಥರ. ನಾನು ಹಣೆ ಬರೋಕ್ಕೆ ಅವೆಲ್ಲ ಇಲ್ಲ. ಬಸ್ಸಲ್ಲಿ ಹೋಗೋಕ್ಕೆ ನಂಗೊಂದು ನೆಮ್ಮದಿ ಇಲ್ಲ. ಅಲ್ಲಿ ಹೋತಿ ಇಲ್ಲಿ ಹೋತಿ ಅಂತ ನನ್ನ ಮಾತು ಕೇಳೋದು ನೋಡಿದ್ರು ಸಾಕು, ಕರ್ಕೊಂಡು ಹೋಗೋದಿರಲಿ. ಭಾರತಿ ನೋಡೆ ಪಾಪಣ್ಣ ಹೋಗೇನ ಅದನ ಅಂತ ಹೋಗೋಕೆ ಹೇಳಿ ಅವನ ಅಚ್ಚಿಗೆ. ಹೋಗೇನೆ, ಅವ ಆವಾಗಲೇ ಹೋಗೇನೆ. ನಿದ್ದು ಬರ್ತವೆ ಅಂತ ಹೇಳ್ತಿದ್ದ. ಮಾರ ಸುಮ್ಮನೆ ಅಚ್ಚಿಗೆ ಹೋದ್ರಾತೀಗ. ಅಪ್ಪಲ್ಲಿ ಯಾರು ಅದರನ್ನು ನೋಡು ಅಂತ ಹೇಳ್ತಾ ಇದ್ದಾರಲ್ಲ ಅಮ್ಮನ ಹತ್ರ. ನೀನೆಂತ ಕೆದ್ದು ಬಂದ ಪುಳ್ಳ? ನಡಿ ಅಚ್ಚಿಗೆ ನಡಿ. ಮುಲ್ಕೇಳಿ, ಸ್ವಲ್ಪ ಹೊತ್ತು ಮುಲ್ಕೇಳಿ. ಈಗ ಏನೋ 16 ವರ್ಷದ ಹುಡುಗ, ತಾಯಿ ಉಕ್ಕಿ ಹರಿತದೆ. ಹೆಂಡ್ತಿನ ಕಾರಲ್ಲಿ ಕೂರಿಸ್ಕೊಂಡು ಕೇಸರಿ ಬಾತ್ ತಿನ್ನಕ್ಕೆ ಹೋಗಾರ ನೀವು. ಮಾಡೋ ಕೆಲಸ ಮಾಡ್ಕೊಳ್ಳಿ ಫಸ್ಟು. ಕೇಸರಿ ಬಾತ್ ತಿಂತಾರಂತೆ ಗಟ್ಟಿ ಎಲ್ಲರೂ ಹೇಳಿರಿ. ನಿಮ್ಮ ಸೊಸೆ ಆಲೈಸ್ಕೊಂಡ್ರೆ ಮತ್ತೇನಿಲ್ಲ, ಅದನ್ನೇ ಹೇಳ್ಕೊಂಡು ನಗಾಡ್ತಿರ್ತದೆ ಗೊತ್ತಾನ. ನೆಟ್ಟಿಗೆ ಕಾಲಲ್ಲಿ ನಡ್ಕೊಂಡು ಹೋಗೋ ತಾಕತ್ತಿಲ್ಲ, ಕಾರಲ್ಲಿ ಕೂರ್ಸ್ಕೊಂಡು ಹೋಗೋದಂತೆ. ಕೂರ್ಸ್ಕೊಂಡು ಹೋಗೋ ಕಾಲದಲ್ಲಿ ಇದಿರಲ್ಲ, ಬೇಕಾದಂಗೆ ಇನ್ನು ಮಾಡ್ಬೋದಿತ್ತು ಆವಾಗಲೇ ಆಗಿದ್ರೆ. ಈಗ ಕಾಡ್ಬಾ ಅಂತದೆ, ಊರು ಹೋಗು ಅಂತದೆ, ಇವ್ರು ಕಾರಲ್ಲಿ ಕೂರ್ಸ್ಕೊಂಡು ಹೋಗಾರಂತ ನನ್ನ. ನೀವು ಒಂದು ಪಕ್ಷ ಕಾರ್ ಓಡಿಸಿದ್ರು ನಾ ಧೈರ್ಯ ಮಾಡಿ ಕೂರ್ತೀನಿ ಅಂತ ಜ್ಞಾನ ಮಾಡಿರಲ್ಲ. ನಾ ಎಂತ ಕೂರ್ತೀನಿ? ಜೀವನ ಮೇಲೆ ಆಸಿಲ್ಲ ನನಗೆ. ಪಾಟ ಪೋಸಿ ಕೂರ್ಸ್ಕೊಂಡು ಹೋದ್ರು ಕೂರ ಮುನ್ಸಾದೆ ಬಾಯಿ ಮೇಲಕ್ಕೆ. ಆವಾಗ ಏನು ಕಾರ್ ತಗೊಳೋದು ಅಂದ್ರೆ ಹುಡುಗಾಟ್ಯ. ಅವಾಗ ಕರ್ಕೊಂಡು ಹೋಗ್ಲು ಗಾನಾಗೆಲ್ಲರೂ ಬಸ್ಸಲ್ಲಿ ಹೋಗೋಣ ಅಂದ್ರೆ ಎಲ್ಲಿ ಬತ್ತಿದ್ದೆ? ಅತ್ತೆಮ್ಮ ಏನಂತಾರ ಮಾವ ಏನಂತಾರ ಅಂತ ಒಳಗೆ ಕೂತ್ಕೊತಿದ್ದೆ. ಅದಕ್ಕೆ ನಂಗೆ ಸಿಟ್ಟು ಬಂದು ನಾ ಮನೆಗೆ ಬರೋಕ್ಕೆ ಇರಲ್ಲ ಹೋತಿದ್ದೆ. ಒಂದು ಗಣಪತಿ ಫಂಕ್ಷನಿಗೆ ಹೋಗೋಣ ಅಂದ್ರೆ ಬತ್ತಿದ್ದ. ಈಗ ಹೇಳ್ತದೆ ದೊಡ್ಡಕ್ಕೆ 16 ವರ್ಷದ ಹುಡುಗರಿಗೆ ಸಹ್ಯ ಪ್ರಾಯ. ಕಾರ್ ತಗೊಬಂದು ಕೊಡೋಕೆ ಹೇಳಿ ನಿನ್ನ ಮಗನ ಹತ್ರ, ಒಯ್ಬಿಟ್ಟು ನೋಡ್ತಾನಲ್ಲ. ನಾನು ಮತ್ತೆ ಡ್ರೈವರಿ ಕೆಲಸ ಕಲಿದೇ ಇದ್ರಿ ಯಾಕೆ? ಅವನಿಲ್ಲಿ ಹುಡುಗನ ಹತ್ರ ಹೇಳ್ತೀನಿ ಒಂಚೆ ಕಲಿಸ್ಕೊಡು ಅಂತ. ಒಂದು ದಿವಸಕ್ಕಾರ ನೀನು ಕರ್ಕೊಂಡು ಹೋಗದೆ ಇದ್ರಿ ಯಾಕೆ ಕೇಳೋ? ಅಲ್ಲ ಈಗ ಮುಲ್ಕೇಳಿ, ಸುಮ್ಮನೆ ಮುಲ್ಕೇಳಿ. ಅಲ್ಲದೆ ಹೋದ ಕಾನೂನು ಕೈ ಚಪ್ಪಾಳೆ ಹಾಕೊಂಡು ನಗಾಡ್ತಾರೆ ಯಾರು ಮಾತು ಅಲೈಸಿದ್ರೆ. ಬೇಡ, ನಂಗೆ ಆ ಕಾಲದಲ್ಲೂ ಹೋಗೋದು ಬೇಡ, ಈ ಕಾಲದಲ್ಲೂ ನನಗೆ ಹಂಗೆ ಹೋಗೋದು. ಎಲ್ಲಿಗಾರು ಹೋಗ್ಬೇಕಂತ ಕಂಡ್ರೆ ಅವನಿಲ್ಲಿ ಹುಡುಗ ಬಂದು ಕರ್ಕೊಂಡು ಹೋಗ್ತಾನೆ, ಅದರಲ್ಲಿ ಹೋಗಿ ಬಂದರೂ ಸಹಿ. ನೀವೊಂದು ಡೈವರಿ ಕೆಲಸ ಕಲಿತು ನಾನು ಕರ್ಕೊಂಡು ಹೋಗೋದು ಬೇಡಪ್ಪ.
ಈಗ ಮುಲ್ಕಿತೀರಾ ಹೇಳ್ತೀರಾ ಹೇಳಿ. ನೀವು ಎಂತ ಬೇಕಾದ್ರೆ ಮಾಡ್ಕೇಳಿ. ನಾನು ಹೋಗಿ ಸ್ವಲ್ಪ ಹೊತ್ತು ಮುಲ್ಕಿಂದ ಬಲ್ದ ಮುಗ್ಲಲ್ಲಿ ಎದ್ಕೊಬತ್ತೀನಿ. ಏನು ಕಾದದ ಎದ್ದಾಳು ಒಂದು ಕೈ ಮುಗಿಲ್ಲ, ಎಂಥದ್ದು ಮಾಡಲ, ಇಲ್ಲಿಗೆ ಬಂದೆ. ಎಂತ ಹಿಂಗ ಮಾಡ್ತೀರ? ಅಲ್ಲೇ ಪಾರ್ವತಿ, ನಾ ಏನು ತಮಾಸ್ಗೆ ಹೇಳಿದ್ದಲ್ಲೇ, ಒಂದು ಮುನ್ಸು ಮಾಡೋ ನೋಡೋಣ. ಹಂಗೀಗ ಅರ್ಧ ಕಾರಿಗಾಗೋಷ್ಟು ದುಡ್ಡು ನಿನ್ನ ಕೈಲೇ ಅದೇ ಏನು ಸ್ವಲ್ಪ ಅದೆಯಾ? ನಿನ್ನ ದುಡ್ಡು 1 ರೂಪಾಯಿ ಬಿಚ್ಚಲ್ಲ. ನಾನು ದುಡ್ಡು ಬಂದಿದ್ರಲ್ಲ ಅರ್ಧಕ್ಕರ್ಧ ತೆಗ್ದಿಟ್ಕೊತೀಯ. ಎಂತ ಮಾಡ್ತೀಯ ಅವನ್ನೆಲ್ಲ? ಮಗಳಿಗೇನು ಕೊಡಲ್ಲ, ಎಲ್ಲ ತಾಯ್ದಿಕ್ಳು ದುಡ್ಡು ಒಟ್ಟು ಹಾಕಿ ಮಕ್ಕಳಿಗೆ ಕೊಡ್ತಾರೆ. ನೀ ಹಂಗೇನಾರು ಮಾಡ್ತೀಯ? ಎಲ್ಲ ತಗೊಂಡೋಗಿ ಆ ಸೊಸೆ ಅದ ಮೇಲೆ ಹೇರ್ತೀಯ. ಅದ್ರ ಬದಲು ಒಂದು ಕಾರಿ ತಗೊಳಾನೆ. ನಾನು ಅಲ್ಲದೆ ಇದ್ರೆ ಯಾರು ಡೈವರಿ ಇಟ್ಕೊಂಡ್ರೆ ಸಯ್ಯೋ, ಬೇಕಂಬಲ್ಲಿಗೆ ಹೋಗೋಕ್ಕಾಗ್ತದೆ. ನಿಮಗೆ ಎಂತ ಆತ ಪುಣಾತ್ಮ? ಒಂದು ಸುತ್ತು ಕಮ್ಮಿ ಗಿಮ್ಮಿ ಆತ ಹೆಂಗೆ ಬೆಳಗಾಬೇಕಾರೆ? ಸುಮ್ಮನೆ ಮಲ್ಕೇಳಿ. ಯಾರು ಆಲೈಸಿದ್ರೆ ಏನು ತಿಳ್ಕೊತಾರ್ರಿ? ಹೇಳ್ತಿದ್ದೀನಿ. ನೀವು ಹಿಂಗೆ ಹೇಳ್ತಾ ಇದ್ರೆ ಈಗ ಸೊಸೆಯಲ್ಲಿ ಹೋದಕ್ಕೂ ಕೇಳ್ತದೆ ಎಂತಾಗಿತ್ತು ಅಂತ. ಹಿಂಗಿಗೆ ಅಂತಲೇ ಹೇಳ್ತೀನಿ, ಕಟ್ಟಿಂದ ಕೆಳಗೆ ಬಿದ್ದಿದ್ರು ಅಂತಲೇ ಹೇಳ್ತೀನಿ. ಹೇಳ ಬೇಡ ಅಂತ ಕಂಡ್ರೆ ಸುಮ್ಮನೆ ಮಲ್ಕೇಳಿ. ಮಲ್ಕಿಂದು ಸ್ವಲ್ಪ ಹೊತ್ತು ಬಿಟ್ಟು ಎದ್ದು ಬಂದು ಇದು ಮಾಡಿ ಕಾರಂತೆ ಮತ್ತೆಂತ ಬೇಡನ. ಸೋತ ಹೋದಂಗೆ ಏನು 60 ವರ್ಷ ಕರ್ಲು ಮುರ್ಲು ಆದಂಗೆ ಆತದ ಎಂತದ ನೋಡಿ ಇಲ್ಲಿ ನೀವು ಹೇಳ್ತೀರಲ್ಲ, ಪಾರ್ವತಜ್ಜನ ಅಲ್ಲಿಗೂ ಕರ್ಕೊಂಡೋಗಲ್ಲ, ಹಂಗೆ ಮಾಡಲ್ಲ ಹಿಂಗೆ ಮಾಡಲ್ಲ ಅಂತ ನಂಗೆ ಬೈತೀರಿ. ನೋಡಿದ್ರ ಈಗ ನೀವಯ್ಯ ಕರೆದ್ರೆ ಬರ್ತದೆ ಅಂತ ಮಾಡಿರಾ? ನನ್ನಷ್ಟುದ್ದಕ್ಕೂ ಯಾಜಕ್ಕೆ ಬರ್ತದೆ. ಅದು ಸೊಸೆ ಏನಾರು ಹೇಳಿದ್ರು ಮಾಡ್ತದೆ. ಏನು ಮೊದ್ಗಿ ತಂದು ಹಾಕಿದ ಎಂಥದ ಅದೊಬ್ಳು, ನಂಗೆ ಯಾಕೋ ಗುಮಾನಿ. ನಾ ಇಷ್ಟು ರೀತಿ ಹೇಳಿದ್ರೆ ಅದಕ್ಕೆ ಒಂದು ಚೂರು ಒಂದು ಕಯಸ್ಸಿಲ್ಲ. ಎಂಥದಾರು ಮಾಡ್ತೀನಿ, ನಾ ಮುಲ್ಕಿತೀನಿ ಸುಮ್ಮನೆ. ನಂಗೊಂದು ಹೊಡಿಬಾರ್ದು ಹೋಗೋದು ಅಂತ ಆ ಥರ ಕೊನ್ಸ್ಬಿತ್ತ. ನೋಡೋಣ ಏನಾಗ್ತದಂತ.